ವೆಲ್ಕಮ್ ಟು ಡೇ 12 ಆಫ್ 30 ಡೇ ಪ್ಲೇಸ್ಮೆಂಟ್ ಸೀರೀಸ್. ಇಷ್ಟೆಲ್ಲ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ಮ್ಯಾಗ ನಿಮಗೆ ಕಾಡುವಂಥ ಕೊನೆಯ ಪ್ರಶ್ನೆ, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಬೇಕು ಇಂಟರ್ವ್ಯೂಗೆ ಅಂತ. ನೀವೇನು ಮಾಡ್ತೀರಿ, ಅಲ್ಲಿ ಜಾಬ್ ಓಪನಿಂಗ್ಸ್ ಪ್ಲೇಸ್ಮೆಂಟ್ಸ್ ನೋಡ್ತೀರಿ. ಕೆಲವೊಂದು ಕಡೆ ಜಾವಾ ಕೇಳ್ತಿರ್ತಾರೆ, ಕೆಲವೊಂದು ಕಡೆ ಪೈಥಾನ್, ಕೆಲವೊಂದು ಕಡೆ ಸಿ. ಅದನ್ನು ನೋಡಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಯೂಶ್ವಲಿ ಅಬ್ಸರ್ವ್ ಮಾಡಿರಿ, ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾತ್ರ ಆ ಥರ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಅಂತ ಕೇಳಿರ್ತಾರೆ. ಫಾರ್ ಫ್ರೆಷರ್ಸ್ ಜನರಲ್ ಆಗಿ ನಿಮಗೆ ಯಾವ್ದಾರ ಒಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಬಂದರೆ ಸಾಕು. ನೀವು ಐದರ್ ಜಾವಾ ಆದ್ರೆ ಕಲೀರಿ, ಇಲ್ಲ ಪೈಥಾನ್ ಕಲೀರಿ, ಇಲ್ಲ ಸಿ++ ಕಲೀರಿ. ಇಲ್ಲ ಅಂದ್ರೆ ನೀವೇನಾರ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ನಾಗ ಹೋಗಿದ್ರಿ ಅಂದ್ರೆ ಕೊಟ್ಲಿನ್, ಸ್ವಿಫ್ಟ್ ಅಂತ ಅದರ್ ಲ್ಯಾಂಗ್ವೇಜಸ್ಸು ಕಲಿಬೋದು. ಆ್ಯಸ್ ಲಾಂಗ್ ಆ್ಯಸ್ ನಿಮ್ಗೆ ಆ ಲ್ಯಾಂಗ್ವೇಜ್ದೊಳಗೆ ಎಲ್ಲ ಅರ್ಥ ಆಗೈತಿ, ನಿಮಗೆ ಅದರೊಳಗೆ ವೇರಿಯಬಲ್ಸು, ಡೇಟಾ ಟೈಪ್ಸು, ಲೂಪ್ ಸ್ಟ್ರಕ್ಚರ್ಸು, ಫಂಕ್ಷನ್ಸು, ಲಾಜಿಕ್ ಅಥವಾ ಕಂಡೀಷ್ನಲ್ ಸ್ಟೇಟ್ಮೆಂಟ್ಸು, ಆಮೇಲೆ ಮಾಡ್ಯೂಲ್ಸ್ ಹೆಂಗೆ ಮಾಡ್ತಾರೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಆಮೇಲೆ ಕೆಲವೊಂದು ಫೈಲ್, ನೆಟ್ವರ್ಕ್, ಡೇಟಾಬೇಸದ ಲೈಬ್ರರೀಸ್ ಹೆಂಗೆ ಯೂಸ್ ಮಾಡಬೇಕು, ಇಷ್ಟೆಲ್ಲ ಹೋಲಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದ್ರೆ ಇಟ್ ಡಸ್ ನಾಟ್ ರಿಯಲಿ ಮ್ಯಾಟರ್ ನೀವು ಯಾವ ಲ್ಯಾಂಗ್ವೇಜ್ ಮಾಸ್ಟ್ರಿ ಮಾಡ್ಕೊತೀರಿ ಅಂತ. ಆಮೇಲೆ ನೀವು ನಿಜವಾದ ಪ್ರೋಗ್ರಾಮರ್ ಆಗಿದ್ರಿ ಅಂದರೆ, ನಿಜವಾಗ್ಲೂ ನೀವು ಕೋಡಿಂಗ್ ಚೆನ್ನಾಗಿ ಕಲ್ತಿದ್ರಿ ಅಂದರೆ ವಿತಿನ್ 15 days to 30 days ಒಳಗೆ ನೀವೊಂದು ಇನ್ನೊಂದು ಹೊಸ ಲ್ಯಾಂಗ್ವೇಜ್ ಕಲಿಯೋದು ಭಾಳ ದೊಡ್ಡ ಮಾತೇನಲ್ಲ. ಪಿಕ್ ಒನ್ ಲ್ಯಾಂಗ್ವೇಜ್ ಆ್ಯಂಡ್ ಲರ್ನ್ ಇಟ್ ರಿಯಲಿ ವೆಲ್.